ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಇತ್ತೀಚೆಗೆ ಸಾಕಷ್ಟು ಸಲ ಚರ್ಚೆ ಮಾಡಿದ್ದೇವೆ ಈ ವಿಷಯದಲ್ಲ. ರಾಹುಲ್ ದಿನಕ್ಕೆ ಅಂದರೆ ರಾಹುಲ್ ಗಾಂಧಿ ದಿನಕ್ಕೆ ಒಬ್ಬ ಸಮರ್ಥ ನಾಯಕನಾಗಿ ಬೆಳೀತಾ ಇದ್ದಾನಾ ಅನ್ನುವಂಥ ಪ್ರಶ್ನೆ ಇವತ್ತು ಹುಡ್ತಾ ಇದೆ. ಈಗಾಗಲೇ ಅವ್ರ ಪಾದಯಾತ್ರೆ ಆಗಿರ್ಬೋದು, ಒಂದು ಬಸ್ ಯಾತ್ರೆ ಮೂಲಕ ಆಗಿರ್ಬೋದು, ಭಾರತವನ್ನು ಸುತ್ತಾಕಿದ್ದಾರೆ. ಮೊದಲಿನ ರಾಹುಲ್ ಗಾಂಧಿ ಇವತ್ತು ಅಲ್ಲ ಅನ್ನೋದು ಸ್ವತಃ ಬಿ ಜೆ ಪಿಗರು ಸಹಿತ ಒಪ್ಕೊಳ್ತಾ ಇದ್ದಾರೆ. ಇವತ್ತು ಬಿ ಜೆ ಪಿಗರಿಗೆ ಅವರಲ್ಲಿ ದೋಷಗಳು ಏನಿದ್ದಾವೆ ಅನ್ನೋ ಹುಡುಕಿ ಹೇಳುವುದು ಸಹಿತ ಕಷ್ಟ ಆಗುವಂಥ ಪ್ರಸಂಗ ನಿರ್ಮಾಣ ಆಗ್ತಿದ್ದಾವೆ. ಹೀಗಾಗಿ ರಾಹುಲ್ ಬಾಬಾ ಅನ್ನುವಷ್ಟು ಮಟ್ಟಿಗೆ ಶಾರ್ ಅವರಾಗಿರ್ಬೋದು, ಮೋದಿಯವರಾಗಿರ್ಬೋದು, ಇವ್ರ ಬಗ್ಗೆ ಒಂದು ಸ್ವಲ್ಪ ಮಾನಸಿಕವಾಗಿ ಅಭದ್ರತೆ ಇದ್ದಿದ್ದರಿಂದಾಗಿ ಇವ್ರ ಮೇಲೆ ನೇರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಯಾಕಂದರೆ ಹಿಂದಿಲ್ಲ ನಾಳೆ ರಾಹುಲ್ ಗಾಂಧಿ ನಿಶ್ಚಿತವಾಗಿಯೂ ತಮ್ಮ ಪಕ್ಷಕ್ಕೆ ದೊಡ್ಡ ಒಂದು ಕುತ್ತನ್ನು ತರ್ಬೋದು, ಅಪಾಯ ತರ್ಬೋದು ಅನ್ನೋ ಭಯ ಸಹಜವಾಗಿ ಬಿ ಜೆ ಪಿಯಲ್ಲಿದೆ. ಮತ್ತು ಅವ್ರು ಪ್ರಮುಖವಾಗಿ ಇವತ್ತು ಕಾಂಗ್ರೆಸ್ಸನ್ನು, ಅದರಲ್ಲೂ ರಾಹುಲ್ ಕಾಂಗ್ರೆಸ್ಸನ್ನು ಎದುರಿಸೋದಕ್ಕೆ ಏನೇನು ಸಾಧ್ಯ ಪ್ಲ್ಯಾನ್ ಎಲ್ಲ ಮಾಡ್ತಾಯಿದ್ದಾರೆ. ಅದೇನೋ ಮಾಡಲಿ, ರಾಹುಲ್ ಮಾತ್ರ ಒಂದು ಅವರ ದೊಡ್ಡ ಗುಣ ಏನಪ್ಪ ಅಂದ್ರೆ ತಪ್ಪುಗಳನ್ನು ಒಪ್ಪಿಕೊಳ್ಳುವಂಥದ್ದು. ಈ ಬ್ರೌನ್ ಯೂನಿವರ್ಸಿಟಿ ಅಮೆರಿಕಕ್ಕೆ ಹೋದಾಗ ಅಲ್ಲಿ ವಿದ್ಯಾರ್ಥಿಗಳು ಕೇಳಿದಾಗ ಸಹಜವಾಗಿ ಅಲ್ಲಿಯೇ ವಿದ್ಯಾರ್ಥಿಗಳು ಇಂಟರ್ನ್ಯಾಷನಲ್ ಎಲ್ಲ ಫೋರಮ್ನಲ್ಲ ಹೇಳ್ತಾರೆ ಅವರು, ಕಾಂಗ್ರೆಸ್ ಹಿಂದೆ ಏನು ತಪ್ಪು ಮಾಡಿದೆ ಅದಕ್ಕೆಲ್ಲ ಜವಾಬ್ದಾರಿ ನಾವು ಹೊರ್ತಾ ಇದ್ದೀನಿ, ನಾವೇ ಇರಲಿಲ್ಲ ಹಾಗಂತ ಜವಾಬ್ದಾರಿಯಿಂದ ಓಡಿ ಹೋಗೋದಿಲ್ಲ, ಅದೆಲ್ಲ ತಪ್ಪುಗಳನ್ನ ಒಪ್ಕೊಳ್ತೀನಿ ಅನ್ನೋಂಥ ಮಾತನ್ನು. ಇದು ಒಬ್ಬ ಒಳ್ಳೆಯ ನಾಯಕನಲ್ಲಿ ಇರುತ್ತಂಥ ಗುಣ ಅಂತ. ಯಾಕೆ ತಪ್ಪು ಒಪ್ಕೊಳ್ಬೇಕು ರೀ, ತಪ್ಪು ಯಾರೂ ಆಗೋದಿಲ್ಲ, ತಪ್ಪು ಆಗ್ತವೆ, ಕೆಲವೊಮ್ಮೆ ಅಕಸ್ಮಾತಾಗಿ ಅಪರಾಧ ಆಗ್ಬೋದೇನೋ, ಅವುಗಳು ಒಪ್ಕೋಬೇಕಾಗ್ತದೆ, ಅದಕ್ಕೆ ಶಿಕ್ಷೆಗಳನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಈಗಾಗಲೇ ಕಾಂಗ್ರೆಸ್ಸಿಗಂತ ಭಾರತದ ಜನ ಶಿಕ್ಷೆ ಸಾಕಷ್ಟು ಕೊಟ್ಟಿದ್ದಾರೆ, ಸಾಕಷ್ಟು ಜನ ಅಧಿಕಾರ ದೂರ ಇಟ್ಟಿದ್ದಾರೆ. ಇವತ್ತು ಈಗೇನೋ ಒಂದು ಸ್ವಲ್ಪ ಪಾದಯಾತ್ರೆಯಿಂದ, ಬಸ್ ಯಾತ್ರೆಯಿಂದಾಗಿ ಒಂದು 99 ಸ್ಥಿತಿಗಳು ಇವರಿಗೆ ಅನುಕೂಲ ಮಾಡಿಕೊಂಡಿದ್ದಾರೆ. ನೀವು ಒಬ್ಬ ಪ್ರಬಲ ಪ್ರತಿಸ್ಪರ್ಧಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ತೋರಿಸಪ್ಪ ನಿಮ್ಮದು ಶಕ್ತಿ